ನೋಡಿ ಇದೇನೆ ಪಾತಾಳ ಗಂಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೆಕ್ಸ್ಟ್ ಇದ್ರದ್ದು ಹೇಳ್ತೀನಿ ಪಾತಾಳ ಗಂಗೆ ಅಂತ ಏನಕ್ಕಂತಾರೆ ಏನು ಅಂತ ಹೇಳಿ. ಈಗ ಅಲ್ಲಿ ಆಂಜನೇಯಂದು ಜೀವಾಳ ತುಂಬಿಸ್ತಾ ಇದ್ದಾರೆ. ಆಂಜನೇಯಗೆಲ್ಲ ಶುಚಿ ಮಾಡಿ ಜೀವಾಳ ತುಂಬಿಸೋ ಇದು ಪ್ರೊಸೀಜರ್ ಆಗ್ತಾ ಇದೆ. ಇಲ್ಲಿ ಹೆಣ್ಮಕ್ಳು ಹೋಗೋ ಹಾಗಿಲ್ಲ. ನನ್ನ ತಮ್ಮ ವಿಡಿಯೋ ಮಾಡ್ಕೊಂಬಂದ, ಆ್ಯಕ್ಚುಲಿ ನಾನಲ್ಲ. ಇದೆಲ್ಲ ಮುಗಿಸ್ಕೊಂಡಾದಮೇಲೆ ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ನೆಕ್ಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಗಂಗಾಜತಿ ಮಾಡಿ ಆಮೇಲೆ ನಾವು ಅಲ್ಲಿಂದ ನಡ್ಕೊಂಬರ್ಬೇಕು. ಏನಿಲ್ಲ ಅಂದರೂ 1.5-2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್ ಅನ್ಸುತ್ತೆ, ಮೇ ಬಿ 2 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು ಗಂಗಾಜತಿ ಹೊತ್ಕೊಂಡು. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ನೋಡಿ. ಈ ರೀತಿ ಸಂಜೆಯಲ್ಲಿ ತುಂಬಾ ಖುಷಿ ಆಗ್ತೈತೆ. ಬಂದಿರೋದು ತುಂಬಾ ಲೇಟ್ ಆಗ್ಬಿಡ್ತು, ಕತ್ಲು ಬೇರೆ ಆಗ್ಬಿಟ್ಟೈತೆ. ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಇಷ್ಟೊತ್ತಾದ್ರೆ ನಾವ್ ಇಲ್ಲೇ ಇದ್ದೀವಿ. ಹೋಗ್ಬೇಕು, ಇನ್ನು ಗಂಗಾಜತಿ ಮಾಡ್ಬೇಕು ಅಂತಿದ್ದಾರೆ, ಅದನ್ನೂ ಸಹ ಮಾಡಿಲ್ಲ. ವೆದರ್ ಚೆನ್ನಾಗಿದೆ, ಬಟ್ ಆದ್ರೆ ಕತ್ಲಾಗ್ಬಿಟ್ಟೈತೆ ಅಷ್ಟೇ, ಬೆಳಕಿಲ್ಲ. ಏನಿಲ್ಲ ಅಂದ್ರೂ 8-9 ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ ನಾವ್ ಇಲ್ಲೇ ಇದೀವಿ. ಇಬ್ರು ಪಾಪ ಎಲ್ರು ವೇಟ್ ಮಾಡ್ತಿದ್ದಾರೆ. ನಾವು ವೇಟ್ ಮಾಡ್ತಿದೀವಿ ಅಷ್ಟೇ. ಇವರು ಕತ್ಲಲ್ಲಾಗ ಕಂಕಣ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ನೋಡಿ ನಮ್ಮಮ್ಮ ಇದೇ ಕತ್ತಲಲ್ಲಿ ಕಂಕಣ ಕಟ್ತಾ ಇದೆ. ಇದು ಗಂಗಾಜತಿ ಓಡೋರೆಲ್ಲ ಬರ್ತಿದ್ದಾರೆ ನೋಡಿ. ತಡೆ ಸಮಾಧಾನ ಇಲ್ಲಿ ಮಾಡ್ಕೊಂಡ್ ಅಲ್ಲಿಗೆ ತಗೊಂಡ್ಬೇಕಂತೆ. ಅಲ್ಲ ಇದು ಕಳಸ ಇಲ್ಲ ಅಲ್ಲ ಕಳಸ ತಂದಿಲ್ಲ, ತರ್ಬೇಕಾಯ್ತಲ್ಲ ಇಲ್ಲಿಗೆ. ನೀನೇ ಕಳಸ ಇಟ್ಕೊಂಡ್ ಬಂದ್ಬಿಟ್ಟ. ಫೈನಲ್ ಆಗಿ ಈ ರೀತಿ ಇದೆ ನೋಡಿ. ಅದೇ ಇದನ್ನ ಸಿದ್ದನಗುಂಡಿ ಅಂತ ಏನಕ್ಕೆ ಕರೀತಾರೆ ಅಂದರೆ, ಆವಾಗಿನ ಕಾಲದಲ್ಲಿ ಸಿದ್ಧರು ಅಂತ ಇದ್ರಂತಲ್ಲ, ಅವರು ಇಲ್ಲಿ ಬಂದು ನೆಲೆಸಿದಾಗ ಅವ್ರಿಗೆ ಬಾಯಾರಿಕೆ ಆಗಿತ್ತಂತೆ. ಸೊ ನೀರು ಕುಡಿಬೇಕು ಅಂತ ಅನ್ನಿಸ್ದಾಗ ಅವರು ಒಂದು ಕಲ್ಲು ಬಂಡೆಗೆ ಒಂದು ಇದರಿಂದ ತ್ರಿಶೂಲ ಅನ್ಸುತ್ತೆ ಮೇ ಬಿ, ಅದರಿಂದ ಹಿಂಗೆ ಹಾಕಿದಾಗ ಬಂಡೆನೇ ಸೀಳ್ಕೊಂಡು ಅಲ್ಲಿದ್ದ ನೀರು ಬರ್ತಿತ್ತಂತೆ ನೋಡಿ. ಸೊ ಅದಕ್ಕೆ ಇದನ್ನು ಸಿದ್ದನಗುಂಡಿ ಅಂತ ಕರೀತಾರೆ. ಆಂಜನೇಯನಿಗೆ ಅವರು ಹರಕೆ ಮಾಡ್ಕೊಂಡಿದ್ರು ಅನಿಸುತ್ತೆ ಮೇ ಬಿ. ಸೊ ದೊಡ್ಡ ದೊಡ್ಡ ಹಾರ ಎಲ್ಲ ತೊಗೊಂಬಂದು ಹಾಕ್ತಾ ಇದ್ರು ನೋಡಿ. ನಮ್ಮೂರಿನ ಜನಗಳೆಲ್ಲ ಎಷ್ಟು ಚೆನ್ನಾಗಿ ಕಾತ್ಕೊತ ನಿಂತಿದ್ದೀವಿ ನೈಟ್. ಅಷ್ಟೊತ್ತಾದ್ರೂ ಎಲ್ಲರೂ ಸಮಾಧಾನದಿಂದ ತುಂಬ ಚೆನ್ನಾಗಿ ದೇವ್ರ ಕಾರ್ಯ ಮಾಡ್ಕೊಂಡು ಬಂದ್ವಿ. ಪ್ರಸಾದ ತಿಂತಿದೀವಿ. ಅಮ್ಮ ಹೆಂಗೈತೆ ಪ್ರಸಾದ?
ಎಮೋಷ್ನಲ್ ಆಗ್ಬಿಡ್ತೀನಿ. ಫೈನಲಿ ಗಂಗಮ್ಮನ ಹೊತ್ಕೊಂಡು ಎಲ್ಲರೂ ಊರ ಕಡೆ ಹೋಗ್ತಿದ್ದೀವಿ ನೋಡಿ. ಸಿದ್ದನಗುಂಡಿಯಿಂದ ನಮ್ಮೂರಿಗೆ ನಡ್ಕೊಂಡು ಹೋಗ್ತಿದ್ದೀವಿ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ವರಾಹ ರೂಪಂ ದೈವವರೀಷ್ಟಂ, ವರಾಹ ರೂಪಂ ದೈವವರೀಷ್ಟಂ, ವರಸ್ಮಿತ ವದನಂ ವಜ್ರದಂತದರ ರಕ್ಷಾ ಕವಚಂ. ಶಿವ ಸಂಭೂತ ಭುವಿ ಸಂಜಾತ, ನಂಬಿದವಗಿಂಬು ಕೊಡುವವ. ನೋಡಿ, ಹೀಗಿತ್ತು ನಮ್ಮ ಊರಿಂದು. ಫೈನಲಿ ಹೇಳ್ಬೇಕು, ಏನು ಹೇಳಬೇಕು ಅಂತ ಪ್ರಾಮಿಸ್ ಗೊತ್ತಾಗ್ತಿಲ್ಲ. ಬಿಕಾಸ್ ಒಂದು ಕ್ಷಣ ನನ್ನ ಜೀವ ನನ್ನ ಕೈಲೇ ಇದ್ದಿಲ್ಲ. ಯಾರು ದೇವರಿಲ್ಲ ಅಂತ ಹೇಳ್ತಾರೆ ನೋಡಿ, ಅವರಿಗೆ ಈ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಅವಾಗ ಗೊತ್ತಾಗುತ್ತೆ ದೇವರಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ನಮ್ಮ ನಂಬಿಕೆ, ಕೇವಲ ನಮ್ಮ ನಂಬಿಕೆ ಅಷ್ಟೇ ಅಲ್ಲ, ನಿಜವಾಗ್ಲೂ ಅವರಿದ್ದಾರೆ, ನಮ್ಮನ್ನು ಹರಿಸ್ತಾರೆ, ಅವರೇ ನಮ್ಮನ್ನು ಕಾಪಾಡ್ತಾರೆ ಅನ್ನೋದು ನಿಜಾನೇ. ಆ್ಯಂಡ್ ನಾನು ನಿಮಗೆ ಎಲ್ಲರೂ ಕೊಡ ಹೊತ್ಕೊಂಡು ಹೋಗೋದನ್ನ, ಅಂದರೆ ಮೀನ್ಸ್ ಗಂಗಮ್ಮನ ಹೊತ್ಕೊಂಡು ಹೋಗೋದನ್ನ ತೋರಿಸ್ದೆ. ಬಟ್ ಅಲ್ಲಿ ಆ್ಯಕ್ಚುಲಾಗಿ ಏನಾಯಿತು ಅಂತ ಆದರೆ, ನಮ್ಮಮ್ಮಗೆ ಗಂಗಮ್ಮ ಬಂದುಬಿಟ್ಟಿತ್ತು. ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅಮ್ಮ ನೋಡಿದರೆ ಎಚ್ಚರ ಇಲ್ಲ. ಫುಲ್ ಕನ್ಫ್ಯೂಸ್ಡ್. ಎಷ್ಟು ಅಂದರೆ ನಾನು ಆಗೋದಕ್ಕೆ ಕಂಟ್ರೋಲ್ ಮಾಡಿದ್ದೆ, ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಅಲ್ಲಿ ಅವರೇ ಮೂರ್ಛೆ ಹೋಗ್ತಿದ್ರೇನಪ್ಪ, ಅಷ್ಟು ಒಂಥರ. ಆ್ಯಂಡ್ ಈ ಎಕ್ಸ್ಪೀರಿಯೆನ್ಸ್ ಚೆನ್ನಾಗೇ ಇತ್ತು, ಆದರೆ ಅದೇ ಹೇಳಿದ್ನಲ್ಲ, ತುಂಬ ಚೆನ್ನಾಗಿತ್ತು. ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಬೇಕು. ಆ್ಯಂಡ್ ಈಗಿತ್ತು ನಮ್ಮ ಊರ ಹಬ್ಬ. ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ 6 ಗಂಟೆಗೆ ಹೋಮ ಇದೆ. ಸೊ ಬೇಗ ಎದ್ದು ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಆ್ಯಂಡ್ ಇವತ್ತು ಪರ್ಸ್ನಲಿ ನಿಜ ಸುಳ್ಳು ಹೇಳೋದಲ್ಲ, ನಮ್ಮಮ್ಮ ಏನಿಲ್ಲ ಅಂದರೂ ಒಂದು 90-100 ಸ್ಪೀಡಲ್ಲಿ ಬಂತೇನೋ ನೋಡಿ. ಅಷ್ಟು ಸ್ಪೀಡಾಗಿ ನಡ್ಕೊಂಬಂತು, ನನಗೆ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ. ಊರು ಬರ್ತಿದ್ದಂಗೆ ಇನ್ನೂ ಜಾಸ್ತಿ ಸುಸ್ತಾಗ್ತಿದೆ. ಆಮೇಲೆ ದೇವರು ಕೊಡ್ಪಾರ ಹೊತ್ಕೊಂಡಿತ್ತಲ್ಲ, ಅದು ಏನಿಲ್ಲ ಅಂದರೂ ಒಂದು 2 ಲೀಟ್ರ್ ನೀರು ಹಿಡಿಬೋದು.
ಆ್ಯಂಡ್ ಅದು ಒಂದು 3 kg ಇರುತ್ತೆ ಅಂತ ಅಂದ್ಕೊಂಡ್ರೆ ದೇವ್ರು ಬಂದಿತ್ತಲ್ಲ ಎಷ್ಟು ಅಂದರೆ ನನಗೆ ಫೋರ್ಸ್ಫುಲಿ ತಳ್ತಿದ್ದೀನಿ, ಅದು ಆಗ್ತಾನೇ ಇಲ್ಲ. ತುಂಬ ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಇದು. ಆ್ಯಂಡ್ ನಮ್ಮ ಮಮ್ಮಿಗೆ, ನಮ್ಮ ಸುಷ್ಮಾಗೂ, ಆಮೇಲೆ ನಮ್ಮ ಮಮ್ಮಿ ಶೋಭಾ ಮಮ್ಮಿಗೂ ಬಂದಿತ್ತು. ಸೊ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲಿಲ್ಲ. ಆದರೆ ಈಗ ಜಸ್ಟ್ ಮನೆಗೆ ಬಂದುಬಿಟ್ಟು ಫ್ರೆಶಪ್ ಆಗಿ, ಅಂದರೆ ನಮ್ಮಮ್ಮ ಫ್ರೆಶಪ್ ಆಯಿತು, ಅಡುಗೆ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಫ್ರೆಶಪ್ ಆಗಬೇಕು, ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ರಿಯಲಿ ಮಾತ್ರ ಹೆಂಗೆ ಆಗ್ಬಿಟ್ಟಿತ್ತು ಅಂದ್ರೆ ಪರಿಸ್ಥಿತಿ. ಆ್ಯಂಡ್ ಫೈನಲ್ ಆಗಿ ನಮ್ಮಮ್ಮನ ನಾನು ಇಟ್ಕೊಂಡಿದ್ದೀನಿ, ನಮ್ಮ ಶೋಭಾ ಮಮ್ಮಿಗೂ ಬಂದುಬಿಡ್ತು. ನನಗೆ ಇಲ್ಲಿ ಬಿಟ್ಟೋಗೋಕ್ಕೂ ಆಗ್ತಿಲ್ಲ, ಅಲ್ಲೋಗಿ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದೇ ಹೇಳಿದ್ನಲ್ಲ, ಜೀವದಲ್ಲಿ ಜೀವ ಇಲ್ಲ ಅಂತ ಹೇಳ್ಬಿಟ್ಟು ಹಂಗಾಗ್ಬಿಟ್ಟಿತ್ತು. ದೇವ್ರು ಅಂದರೆ ಬರಬೇಕು, ಬರುತ್ತೆ. ಆ್ಯಂಡ್ ನಿಮಗೊಂದು ವಿಷಯ ಗೊತ್ತಾ, ನಾವಿನ್ನೂ ಬಂದು ಒಳಗಡೆ ದೇವಸ್ಥಾನದ ಒಳಗಡೆ ಹೋದ್ವಿ, ಎಷ್ಟು ಜೋರಾಗಿ ಮಳೆ ಬರ್ತಿದೆ ಗೊತ್ತಾ. ಇಲ್ಲಿ ಗುಡುಗು ಮಿಂಚು ಎಲ್ಲ ಎಷ್ಟೊಂದು ಮಳೆ ಅಂದರೆ ಮಳೆ, ತುಂಬ ಮಳೆ ಬರ್ತಿದೆ. ಈಗಿತ್ತು ನಮ್ಮ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ. ಸರಿ, ಓಕೆ, ಎಲ್ಲರೂ ಮಲ್ಕೊಳ್ಳಿ, ಶುಭರಾತ್ರಿ. ಇದು ನಿಮ್ಮ ಜೀವ ವ್ಲಾಗ್ಸ್. ಮತ್ತೆ ಸಿಗುವ ನಾಳಿನ ವಿಡಿಯೋದಲ್ಲಿ.